ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ಆಗಸ್ಟ್ 2ನೇ ತಾರೀಕು ಮೊದಲಿಗೆ ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಮತ್ತೆ ಇದೇ 3ನೇ ತಾರೀಕು ಕುಜ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಇದೇ ಆಗಸ್ಟ್ 6ನೇ ತಾರೀಕು ಬುಧ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಮತ್ತೊಂದು ಸತಿ ಇದೇ ಆಗಸ್ಟ್ 23ನೇ ತಾರೀಕು ಬುಧ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಕೊನೆಯದಾಗಿ ಸೂರ್ಯ 17ನೇ ತಾರೀಕು ಅವನದೇ ರಾಶಿಯಾದಂಥ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಒಟ್ಟಾರೆ ಗ್ರಹಗಳ ಒಂದು ಬದಲಾವಣೆಯಿಂದ ಯಾವೆಲ್ಲ ಶುಭ ಅಶುಭ ಫಲಗಳು ಆಗತ್ತೆ ಅಂತ ನಿಮ್ಮ ರಾಶಿಯಲ್ಲಿ ನೋಡೋಣ. ಗ್ರಹಗಳ ಬದಲಾವಣೆಯಿಂದ ನಿಮ್ಮ ರಾಶಿಗೆ ಶುಭ ಅಶುಭ ಫಲಗಳನ್ನ ನೋಡ್ತಾ ಹೋಗೋಣ. ವೃಷಭ ರಾಶಿಯವರಿಗೆ ನೋಡಿ, ಈ ಆಗಸ್ಟ್ ತಿಂಗಳಲ್ಲಿ ರಾಶಿಯಾಧಿಪತಿ ಶುಕ್ರ, ಮೊದಲಿಗೆ ರಾಶಿಯಾಧಿಪತಿ ಶುಕ್ರ 5ನೇ ಮನೆಯಲ್ಲಿ ಇರ್ತಾನೆ. 5ನೇ ಮನೆ ಅಂತ ಅಂದ್ರೇನೆ ಬಹಳ ಉಪಯುಕ್ತ. ಯಾಕೆ ಅಂತಂದ್ರೆ, ನೀವು 5ನೇ ಮನೆ ಅಂದಿದ ತಕ್ಷಣ ಪೂರ್ವ ಪುಣ್ಯ, ನಮ್ಮ ನಾವು ಹಿಂದೆ ಏನ್ ಮಾಡಿರ್ತೀವೋ ಮುಂದೆ ಏನ್ ಮಾಡ್ತೀವೋ ಗೊತ್ತಿಲ್ಲ, ಆದ್ರೆ ಯಾವಾಗ್ಲೂ ಸದಾ ನಮ್ಮನ್ನ ಕಾಯೋದೇ ಈ 5ನೇ ಮನೆ ಪೂರ್ವ ಪುಣ್ಯ ಅಂತ ಹೇಳ್ಬೋದು. ಹಾಗಾಗಿ ಶುಕ್ರ 5ನೇ ಮನೆಯಲ್ಲಿರೋದು ಬಹಳ ವಿಶೇಷ ಅಂತ ಹೇಳ್ಬೋದು. ನೋಡಿ, 5ನೇ ಮನೆ ಅಂತ ಬಂದಾಗ ಅಲ್ಲಿ ಕನ್ಯಾ ರಾಶಿ ಆಗಿರುತ್ತೆ. ಕನ್ಯಾ ರಾಶಿಯಲ್ಲಿ ನಿಮ್ಮ ರಾಶಿಯಾಧಿಪತಿ ಶುಕ್ರ ಇರ್ತಾನೆ. ಮತ್ತೆ ತುಲಾ ರಾಶಿಗೆ ಕೂಡ ಅದು 12ನೇ ಭಾವ ಆಗಿರುತ್ತೆ. ಆದ್ರೂ ಪರವಾಗಿಲ್ಲ, ಶುಕ್ರ ಒಳ್ಳೆ ಜಾಗದಲ್ಲಿ ಇರೋದ್ರಿಂದ ವೃಷಭ ರಾಶಿಯವರ ಕನಸು ನನಸಾಗ್ತಾ ಹೋಗುತ್ತೆ. ಅವರು ಏನು ಇಷ್ಟು ದಿನ ಅವ್ರ ಆಸೆ ಆಕಾಂಕ್ಷೆಗಳು ಏನಿರುತ್ತೆ, ಮನೆ ಕಟ್ಟೋದಾಗಿರ್ಬೋದು, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗೋದಾಗಿರ್ಬೋದು, ಅಥವಾ ಮನೆಯಲ್ಲಿ ಯಾರಿಗೆಲ್ಲ ಮಕ್ಕಳಾಗಿಲ್ಲ ವೃಷಭ ಅವ್ರಿಗೆ ಮಕ್ಕಳಾಗುವಂತ ಒಂದು ಭಾಗ್ಯ, ವಿಶೇಷ ಮಕ್ಕಳಾಗುವಂತ ಭಾಗ್ಯ ಕೂಡ ಏರ್ಪಡ್ತಾ ಹೋಗುತ್ತೆ. ಜೊತೆಗೆ ಮಕ್ಕಳ ಜೊತೆಗೆ ನೋಡಿ, ಮನೆಯಲ್ಲಿ ಯಾವ್ದಾದ್ರು ನಿಮ್ಗೆ ಪೂರ್ವ ಪುಣ್ಯ ಅಂತಂದ್ರೆ ನಿಮಗ್ ಗೊತ್ತಿಲ್ಲದೆ ಇರೋಂತ ಯಾವ್ದಾದ್ರು ದುಡ್ಡಾಗಿರ್ಬೋದು ಅಥವಾ ಗೋಲ್ಡ್ ಆಗಿರ್ಬೋದು, ಯಾವ್ದಾದ್ರು ಒಂದು ಮೂಲಕ ಧನ ಲಾಭ ಅಂತ ಹೇಳ್ಬೋದು. ಧನ ಲಾಭ ಅಥವಾ ಗೋಲ್ಡ್, ಅಥವಾ ಯಾರೋ ನಿಮ್ಮ ಅಜ್ಜಿನೋ ನಿಮ್ಮ ತಾತನೋ ನಿಮ್ಮ ತಾಯೋ ನಿಮ್ಮ ತಂದೆನೋ ನಿಮ್ಗಾಗಿ ಏನಾದ್ರು ಗಿಫ್ಟ್ ಆಗಿ ಕೊಡ್ತಾರೆ, ಮಕ್ಕಳಿಗಾಗಿ ಗಿಫ್ಟ್ ಆಗಿ ಕೊಡ್ತಾರೆ. ಇದರಲ್ಲಿ ಜಾಗ ಆಗಿರ್ಬೋದು, ದುಡ್ಡಾಗಿರ್ಬೋದು, ಅಥವಾ ಗೋಲ್ಡ್ ಆಗಿರ್ಬೋದು, ಇದು ಯಾವ್ದಾದ್ರು ಒಂದನ್ನ ನೀವು ಪಡಿತೀರಾ ಅಂತ ಹೇಳ್ಬೋದು. ಜೊತೆಗೆ ನೋಡಿ, 2ನೇ ಮನೆ ಅಂತ ಬಂದಾಗ 2ನೇ ಮನೆಯಲ್ಲಿ ಕುಜ ನಿಮಗೆ 12ನೇವನಾಗಿ ಜೊತೆಗೆ ಸಪ್ತಮಾಧಿಪತಿಯಾಗಿ ನಿಮ್ಗೆ 2ನೇ ಮನೆಯಲ್ಲಿ ಬಂದಿರೋದು ವಿಶೇಷ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, ಎಲ್ಲ ಒಂದ್ ಕಡೆ ನೀವು ಏನ್ ಪಾರ್ಟ್ನರ್ ಅಲ್ಲಿ ಕೆಲಸ ಮಾಡ್ತಿರ್ತೀರಿ, ಅಥವಾ ನಿಮ್ಮ ವೈಫ್ ಕಡೆಯಿಂದ ನಿಮ್ಗೆ ಯಾವ್ದಾದ್ರು ಪ್ರಾಪರ್ಟಿ ಬರ್ತಕ್ಕಂಥದ್ದು, ಅಥವಾ ಯಾವ್ದೋ ಒಂದು ಲಾಭ ಆಗ್ತಕ್ಕಂಥದ್ದು, ಅಥವಾ ಹಸ್ಬೆಂಡ್ ಇದ್ರೆ ಹಸ್ಬೆಂಡ್ ಕಡೆಯಿಂದ ನಿಮ್ಗೆ ಯಾವ್ದಾದ್ರು ಲಾಭ ಆಗ್ತಕ್ಕಂಥದ್ದು, ಇಲ್ಲ ಇಬ್ರು ಸೇರಿ ಯಾವ್ದಾದ್ರು ಒಂದು ಜಾಗವನ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು, ಅಥವಾ ಒಂದು ಮನೆ ತಗೊಳ್ತಕ್ಕಂಥದ್ದು, ಮನೆ ಕಟ್ತಕ್ಕಂಥದ್ದು, ಇದರಲ್ಲಿ ಯಾವುದೇ ಒಂದು ಆಗ್ಬೋದು. ನಿಮ್ಗೆ ಇದೆಲ್ಲವೂ ತುಂಬಾ ಸುಗಮವಾಗಿ ಆಗ್ತಾ ಹೋಗುತ್ತೆ. ವೃಷಭ ರಾಶಿಯವ್ರಿಗೆ ಎಲ್ಲೋ ಒಂದ್ ಕಡೆ ಟೈಮ್ ಕೆಟ್ಟಿದೆ ಅಂತ ಹೇಳಿದೆ, ಆದ್ರೆ ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವ್ರಿಗೆ ನಿಮ್ಮ ಒಂದು ಕೆಟ್ಟ ಟೈಮ್ ಎಲ್ಲ ಮುಗಿದು ಒಳ್ಳೆ ಟೈಮ್ ಕೂಡ ಬಂದಿದೆ. ಸೊ ಕುಜನ ಒಂದು 2ನೇ ಧನಸ್ಥಾನದಲ್ಲಿ ಕುಜ ಇರೋದ್ರಿಂದ ಪ್ರಾಪರ್ಟಿಯಿಂದ ಲಾಭ, ಯಾವ್ದಾದ್ರು ನಿಮ್ಮ ಆಸ್ತಿ ಪಾಸ್ತಿ ಮಾರೋದಿದ್ರೆ ಇದು ಒಳ್ಳೆ ಸೂಕ್ತ ಟೈಮ್ ಅಂತ ಹೇಳ್ಬೋದು. ಅದರಿಂದ ಲಾಭದಾಯಕರಾಗ್ತೀರಾ ಅಂತ ಹೇಳ್ಬೋದು. ಎಲ್ಲೊಂದ್ ಕಡೆ ನಿಮ್ಮ ಲೋನು ಅಥವಾ ನಿಮ್ಮ ಸಾಲವನ್ನ ತೀರಿಸ್ತಾ ಬರ್ತೀರಾ. ಇದು ವೃಷಭ ರಾಶಿಯವರಿಗೆ, ಅದರಲ್ಲೂ ಶುಕ್ರನ ಒಂದು ಬೆನಿಫಿಟ್ ಅಂತ ಹೇಳ್ತೀನಿ. ಜೊತೆಗೆ ನೋಡಿ, ಹೆಣ್ಣು ದೇವರು ಅಥವಾ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಗೌರವ ಕೊಡಿ. ಹೆಣ್ಣು ದೇವಸ್ಥಾನಕ್ಕೆ ಹೋಗಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಮನೆಯಲ್ಲಿ ಸದಾ ಕಾಲ ಈ ಆಗಸ್ಟ್ ತಿಂಗಳು ಪೂರ್ತಿ ನಿಮ್ಮ ಮನೆಯಲ್ಲಿ ತುಪ್ಪದ ದೀಪವನ್ನ ಹಚ್ಚಿ, ಡೈಲಿ ತುಪ್ಪದ ದೀಪ ಹಚ್ಚಿ, ನಿಮ್ಮ ಮನೆಯಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಕೂಡ ಬರ್ತಾ ಹೋಗುತ್ತೆ. ಜೊತೆಗೆ 3ನೇ ಮನೆ ಅಂತ ಬಂದಾಗ 3ನೇ ಮನೆಯಲ್ಲಿ ಗುರು ಇದ್ದಾನೆ. ಆಲ್ರೆಡಿ ನಾನು ಹೇಳಿದೆ, ಗುರುವಿನ ಒಂದು ದೃಷ್ಟಿ ನಿಮ್ಮ ಮನೆಗೆ 7ನೇ ಮನೆಗೆ ಸಪ್ತಮಕ್ಕೆ ಗುರು ದೃಷ್ಟಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ಶಿಪ್ ಇಂದ ಬೆನಿಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮಗೆ 7ನೇ ಮನೆ ಅಂತ ಬಂದಾಗ, ಗುರುಗೆ 7ನೇ ಮನೆ ಅಂತ ಬಂದಾಗ ಕುಂಭರಾಶಿ ಮಕರ ರಾಶಿಗೆ ಗುರುವಿನ ನೇರ ದೃಷ್ಟಿ ಹೋಗುತ್ತೆ. 9ನೇ ಮನೆ ಕೂಡ ನಿಮ್ಮ ಭಾಗ್ಯಸ್ಥಾನಕ್ಕೆ ಕೂಡ ಗುರುವಿನ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ನೀವು ಭಾಗ್ಯಾಧಿಪತಿಗಳಾಗ್ತೀರಾ ಅಂತ ಹೇಳ್ಬೋದು. ಯಾವುದೋ ಒಂದು ನಿಮ್ಮ ಮನೆಯ ಹಿರಿಯರಿಂದ ನೀವು ಆಶೀರ್ವಾದ ಪಡೆದ್ರೆ ಸಾಕು, ಅದ್ರಲ್ಲೂ ನಿಮ್ಗೆ ತುಂಬಾ ಪಾಸಿಟಿವ್. ಯಾಕಂದ್ರೆ ಅವರು ದುಡ್ಡು ಕಾಸು ಕೊಡ್ಬೇಕು ಅಂತ ಏನಿಲ್ಲ, ಎಲ್ಲೋ ಒಂದ್ ಕಡೆ ಬ್ಲೆಸ್ ಮಾಡಿದ್ರು ಕೂಡ ನಿಮ್ಗೆ ಅದು ಹರೈಕೆ ಆಗಿರುತ್ತೆ. ಜೊತೆಗೆ ನಿಮ್ಗೆ 11ನೇ ಮನೆಗೆ ಗುರುವಿನ 9ನೇ ದೃಷ್ಟಿ ಬೀಳೋದ್ರಿಂದ ಅಲ್ಲಿ ಶನಿ ಕೂಡ ಇರೋದ್ರಿಂದ ತುಂಬಾ ಲಾಭದಾಯಕ ಅಂತ ಹೇಳ್ಬೋದು. ಯಾರೆಲ್ಲ ಕಬ್ಬಿಣಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಿರ್ತೀರಾ, ಶೋರೂಮ್ ಇಟ್ಟಿರ್ತೀರಾ, ಅಥವಾ ಶನಿಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಕಾರ್ಯ ಮಾಡಿ, ನೀವು ರೆಸ್ಟೋರೆಂಟ್
ರೆಸ್ಟೋರೆಂಟ್ ಇಡಿ, ಪಬ್ ಇಡಿ, ಅಥವಾ ಯಾವುದೋ ಲಿಕ್ಕರ್ ಬಿಸ್ನೆಸ್ ಮಾಡಿ, ಪೆಟ್ರೋಲ್ ಬಂಕ್ ಮಾಡ್ತೀರಿ, ಇವ್ರಿಗೆಲ್ಲರಿಗೂ ಮುಟ್ಟಿದ್ದಿಲ್ಲ ಚಿನ್ನ ಆಗುವಂಥ ಒಂದು ತಿಂಗಳು ಆಗಸ್ಟ್ ತಿಂಗಳಾಗಿರುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಒಟ್ಟಾರೆ ಹೇಳಿದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಜೊತೆಗೆ ಮಕ್ಕಳು ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಮಕ್ಕಳು ಅಂತ ಬಂದಾಗ 5ನೇ ಮನೆ ತಗೊಳ್ತೀವಿ. 5ನೇ ಮನೇಲಿ ಶುಕ್ರ ಇರೋದ್ರಿಂದ ವೃಷಭ ರಾಶಿಯವರ ಮನೇಲಿ ಮಕ್ಕಳಾಗತ್ತೆ ಅಂತ ಹೇಳಿದೆ, ಅಥವಾ ದೊಡ್ಡ ಮಕ್ಕಳಿದ್ರೆ ಮಕ್ಕಳಿಂದ ತುಂಬಾ ಹ್ಯಾಪಿ ಆಗ್ತಕ್ಕಂಥದ್ದು, ಲಾಭದಾಯಕವಾಗ್ತಕ್ಕಂಥದ್ದು, ಅಥವಾ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗತ್ತೆ ವೃಷಭ ರಾಶಿಯವರ ಮನೇಲಿ. ಎಲ್ಲೋ ಒಂದ್ ಕಡೆ ಶುಭ ಕಾರ್ಯಗಳು ಬ್ಯಾಕ್ ಟು ಬ್ಯಾಕ್ ಶುಭ ಕಾರ್ಯಗಳು ನಡೀತಾ ಹೋಗುತ್ತೆ. ಅಥವಾ ಮನೆ ಕಟ್ಟೋದು, ಮನೆ ಗೃಹ ಪ್ರವೇಶ ಮಾಡ್ತಕ್ಕಂಥದ್ದು, ಜಾಗ ತಗೊಳ್ಳೋದು, ಎಲ್ಲೋ ಒಂದ್ ಕಡೆ ಗುದ್ಲಿ ಪೂಜೆ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಡೆಯುತ್ತೆ ವೃಷಭ ರಾಶಿಯವರಿಗೆ. ಆದ್ರೆ ಒಂದು ಏನಪ್ಪಾ ಅಂತಂದ್ರೆ ವೃಷಭ ರಾಶಿಯವರಿಗೆ ಮುಖ್ಯವಾಗಿ ಚಂದ್ರ, ಯಾಕಂದ್ರೆ ಚಂದ್ರ ಅಂತ ಬಂದಾಗ 3ನೇ ಮನೆಯವನಾಗಿರ್ತಾನೆ. ಸೊ ಚಂದ್ರ ಅವಾಗವಾಗ ರಾಶಿಗಳನ್ನ ಚೇಂಜ್ ಮಾಡ್ತಾ ಇರ್ತಾನೆ. ಮನಸ್ಥಿತಿ ಎಲ್ಲೋ ಒಂದ್ ಸ್ವಲ್ಪ ಮನಸ್ಥಿತಿ ಕೆಡುತ್ತೆ ಅಂತ ಹೇಳ್ಬೋದು. ಆ ಮನಸ್ಥಿತಿ ಕೆಟ್ಟಾಗ ಸ್ವಲ್ಪ ನಮ್ಗೆ ಯಾವ್ದು ಬೇಕು, ಯಾವ್ದು ಬೇಡ, ಯಾವ್ದನ್ನ ಚೂಸ್ ಮಾಡ್ಕೋಬೇಕು ಅನ್ನೋ ಒಂದು ಗೊಂದಲದಲ್ಲಿ ಇರ್ತೀರಿ. ಅದನ್ನ ಸ್ವಲ್ಪ ಸರಿ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಮ್ಮಲ್ಲಿ ವಿಶೇಷ ಸ್ಟೋನ್ ಮತ್ತೆ ಬ್ರೇಸ್ಲೆಟ್ ಅನ್ನ ಕೊಡ್ತೀನಿ. ಅದನ್ನ ಕೂಡ ನೀವು ಯೂಸ್ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ನೋಡಿ ನಿಮ್ಮ ಒಂದು ಈ ಆಗಸ್ಟ್ ತಿಂಗಳಲ್ಲಿ ಅತಿ ಹೆಚ್ಚು ನೀವು ಬಿಳಿ ಹೂವು ಅಂದ್ರೆ ಜಾಜಿ ಹೂವು ಆಗಿರ್ಬೋದು, ಮಲ್ಲಿಗೆ ಹೂವು ಆಗಿರ್ಬೋದು, ಅಥವಾ ಯಾವ ಸುವಾಸನೆಯುಕ್ತ ಹೂವನ್ನ, ತಾವರೆ ಹೂವು, ಬಿಳಿ ತಾವರೆ ಹೂವು ಅಂತೂ ಬಹಳಷ್ಟು ನಿಮ್ಗೆ ಉಪಯೋಗ ಅನ್ನೋದಕ್ಕಿಂತ ನಿಮ್ಗೆ ಒಂಥರ ಅದೃಷ್ಟ ತಂದ್ಕೊಡುತ್ತೆ ಅಂತ ಹೇಳ್ಬೋದು. ಈ ಆಗಸ್ಟ್ ತಿಂಗಳಲ್ಲಿ ಅತಿ ಹೆಚ್ಚು ನೀವು ಬಿಳಿ ತಾವರೆಯನ್ನ ಯೂಸ್ ಮಾಡ್ತಾ ಬನ್ನಿ. ನೀವು ನಿಮ್ಮ ಮನೆ ದೇವ್ರ ಮನೇಲಿ ಇಡಿ, ಅಥವಾ ನೀವು ದೇವಸ್ಥಾನಕ್ಕೆ ಹೋದಾಗ ನಿಮ್ ಕೈಯಾರೆ ಅದನ್ನ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸಿ. ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಒಂದೊಂದು ಹೂವಿನಲ್ಲೂ ಒಂದೊಂದು ಪಾಸಿಟಿವಿಟಿ ಇರುತ್ತೆ. ಹಾಗಾಗಿ ನೀವು ಅತಿ ಹೆಚ್ಚು ಬಿಳಿ ವಸ್ತ್ರವನ್ನ ಯೂಸ್ ಮಾಡಬೇಕು. ಅಂದ್ರೆ ವೈಟ್, ಬಿಳಿ ವಸ್ತ್ರ, ಅಥವಾ ಕ್ರೀಮ್ ಕಲರು, ಗೋಲ್ಡ್ ಮಿಕ್ಸ್ ಕ್ರೀಮ್ ಕಲರು, ಈ ವಸ್ತ್ರವನ್ನ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ನೀವು ಅಂತ ಇಂಥ ಬಟ್ಟೆಗಳನ್ನ ಯೂಸ್ ಮಾಡೋದು ಬಿಟ್ಟು ಕೆಲವೊಂದು ಸತಿ ಈ ರೇಷ್ಮೆಗೆ ಸಂಬಂಧಪಟ್ಟಂತಹ ವಸ್ತ್ರವನ್ನ ಹಾಕೊಂಡೋಗಿ, ಅದರ ಒಂದು ಟವಲ್ ಆಗಿರ್ಬೋದು, ಒಂದು ಶಲ್ಯ ಆಗಿರ್ಬೋದು, ಅಥವಾ ರೇಷ್ಮೆ ಸೀರೆ ಆಗಿರ್ಬೋದು, ಅದು ಹಳೇದಾದ್ರೂ ಪರವಾಗಿಲ್ಲ. ಯಾಕಂದ್ರೆ ನಿಮ್ಮ ಈ ಒಂದು ತಿಂಗಳಲ್ಲಿ ನಿಮ್ಗೆ ತುಂಬಾ ಆಗ್ಬರ್ತಕ್ಕಂಥ ಒಂದು ಬಟ್ಟೆ ಅಂದ್ರೆ ರೇಷ್ಮೆ ವಸ್ತ್ರ. ಆ ರೇಷ್ಮೆ ವಸ್ತ್ರವನ್ನ ಉಟ್ಟು ನೀವು ದೇವಸ್ಥಾನಕ್ಕೆ ಹೋಗೋದು, ನಿಮ್ಮ ಮನೇಲಿ ದೀಪ ಹಚ್ಚೋದು, ಸದಾ ತುಪ್ಪದ ದೀಪ, 1 ತಿಂಗಳ ಕಾಲ ಬಿಡದಂಗೆ ನೀವು ತುಪ್ಪದ ದೀಪ ಹಚ್ತಾ ಬನ್ನಿ. ವೃಷಭ ರಾಶಿಯವರು ಯೋಗದ ಮೇಲೆ ಯೋಗವನ್ನ ನೋಡ್ತಾ ಹೋಗ್ತೀರಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇರ್ತೀರಾ. ಈ ಲಕ್ಷ್ಮೀ ಪೂಜೆಗೆ ನಿಮ್ಗೆ ಬಹಳಷ್ಟು ಅನುಕೂಲ ಆಗ್ಲಿ, ಸದಾ ಲಕ್ಷ್ಮಿ ನಿಮ್ಮ ಮನೇಲಿ ಇರ್ಲಿ ಅಂತ ಈ ಒಂದು ಸ್ಟೋನ್ ಅನ್ನ, ಶುಕ್ರ ಗ್ರಹದ ಒಂದು ಸ್ಟೋನ್ ಅನ್ನ ನಮ್ಮ ಸಂಸ್ಥೆ ಕಡೆಯಿಂದ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. ನೀವು ಎಲ್ಲೇ ಇದ್ರೂ ಇದು ಆನ್ಲೈನ್ ಮುಖಾಂತರ ಆಗಿರ್ಬೋದು, ಅಥವಾ ನಮ್ಮ ಒಂದು ಸಂಸ್ಥೆಗೆ ಭೇಟಿ ನೀಡಿ ಇದನ್ನ ತಗೊಳ್ಬೋದು. ಇದನ್ನ ಒಂದ್ಸ ನಿಮ್ಮ ಮನೇಲಿಟ್ಟು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಶುಕ್ರನ ಒಂದು ಸ್ಟೋನ್ ಅನ್ನ ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಶುಕ್ರ ಸದಾ ನಿಮ್ಮ ಮನೆಯಲ್ಲಿ ವಾಸವಾಗಿರ್ತಾನೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಸಕಲ ಸಂಪತ್ತು, ಅಷ್ಟ ಐಶ್ವರ್ಯ ಕೂಡ ತುಂಬಿ ತುಳುಕ್ತಾ ಇರುತ್ತೆ. ನೋಡಿ, ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕವನ್ನ ಒಂದು ಸತಿ ನಮ್ಮ ಒಂದು ಸಂಸ್ಥೆ ಮುಖಾಂತರ ನೀವು ಪರಿಶೀಲನೆ ಮಾಡಿಸ್ಕೊಂಡ್ರೆ ನಿಮ್ಗೆ ಯಾವ ಒಂದು ದಶಭುಕ್ತಿಗಳು ನಡೀತಿದೆ, ಗ್ರಹಗಳ ಅನುಪಸ್ಥಿತಿ, ಸ್ಥಿತಿಗತಿಗಳು ಹೇಗಿದೆ ಅಂತ ನೋಡಿ ನಿಮ್ಗೆ ಏನ್ ಬೇಕೋ ಆ ತರ ಒಂದು ವಿಶೇಷವಾದ ಒಂದು ಸ್ಟೋನ್ ಮತ್ತೆ ಬ್ರೇಸ್ಲೆಟ್ ಮುಖಾಂತರ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರವಾಗಿ ನಮ್ಮಲ್ಲಿ ಸಿಗುತ್ತೆ. ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಜಾತಕವನ್ನ ನಮ್ಮ ಸಂಸ್ಥೆ ಮುಖಾಂತರ ನೀವು ಪರಿಶೀಲಿಸ್ಕೊಂಡ್ರೆ, ನಿಮ್ಮ ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನೇರ ಸಂಪರ್ಕದಲ್ಲಾಗಿರ್ಬೋದು, ನಿಮ್ಮ ಒಂದು ಸತಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮಗೆ ಯಾವ ಒಂದು ದಶಭುಕ್ತಿ ನಡೀತಾ ಇದೆ, ಗ್ರಹಗಳು ಯಾವ ರೀತಿ ಇದಾವೆ ಅನ್ನೋದನ್ನ ಪರಿಶೀಲನೆ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವಾಗಿ ನಾನು ಕೆಲವೊಂದು ಬಹಳ ಉಪಯುಕ್ತವಾದ ಒಂದು ಸ್ಟೋನು ಮತ್ತೆ ಕ್ರಿಸ್ಟಲ್ಗಳನ್ನ ಕೊಡ್ತೇನೆ. ಅದನ್ನ ನೀವು ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಂಡಾಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಒಂದು ಉದ್ಯೋಗ ಅಥವಾ ಯಾವುದೇ ಸಮಸ್ಯೆ, ಆರೋಗ್ಯ ಅಥವಾ ಏನು ನಿಮ್ಮ ಧನ ನಷ್ಟ, ಧನ ಹಾನಿ, ಯಾವುದೇ ಒಂದು ಕೆಲಸದ ಒಂದು ನೇಮು ಫೇಮು ಎಲ್ಲದಕ್ಕೂ ಕೂಡ ನಾನು ಕೊಡೋ ಅಂಥ ಸ್ಟೋನ್ ಯೂಸ್ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ.